ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು CSM ಟೆಕ್ನಾಲಜೀಸ್ IPO ಬಗ್ಗೆ ಮಾತನಾಡೋಣ. IPOಗೆ ಈಗ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಪೂರ್ಣಗೊಳಿಸಿದ್ದು, ಹೂಡಿಕೆದಾರರಿಂದ ಯಾವ ರೀತಿಯ ಪ್ರತಿಕ್ರಿಯೆ ಸಿಕ್ಕಿದೆ, GMP ಎಷ್ಟಿದೆ, ಲಿಸ್ಟಿಂಗ್ ಏನು ನಿರೀಕ್ಷೆ ಎಷ್ಟಿದೆ, ಹಾಗೂ ಈ IPOಗೆ ಅರ್ಜಿ ಹಾಕಬೇಕಾ ಅಥವಾ ಬೇಡವಾ ಎಂಬುದನ್ನು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲು ಕಂಪನಿಯ ಬಗ್ಗೆ ತಿಳಿದುಕೊಳ್ಳೋಣ. CSM ಟೆಕ್ನಾಲಜೀಸ್ ಒಂದು ಗೌರ್ಮೆಂಟ್ ಟೆಕ್ ಹಾಗೂ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಸೊಲ್ಯೂಷನ್ ಕಂಪನಿಯಾಗಿದೆ. ಈ ಕಂಪನಿ ಸರ್ಕಾರಗಳು, ಸರ್ಕಾರಿ ಸಂಸ್ಥೆಗಳು ಹಾಗೂ ಖಾಸಗಿ ಸಂಸ್ಥೆಗಳಿಗೆ ಡಿಜಿಟಲ್ ಸರ್ವಿಸಸ್, ಸಾಫ್ಟ್ವೇರ್ ಡೆವಲಪ್ಮೆಂಟ್, ಕ್ಲೌಡ್ ಸೊಲ್ಯೂಷನ್, ಡಾಟಾ ಎನಲೈಟಿಕ್ಸ್ ಹಾಗೂ AI ಆಧಾರಿತ ತಂತ್ರಜ್ಞಾನ ಸೇವೆಗಳನ್ನು ಒದಗಿಸುತ್ತದೆ. ಭೂ ದಾಖಲೆ, ತೆರಿಗೆ, ಶಿಕ್ಷಣ, ಆರೋಗ್ಯ, ಗಣಿಗಾರಿಕೆ, ಕೃಷಿ ಹಾಗೂ ಗವರ್ನೆನ್ಸ್ ಕ್ಷೇತ್ರಗಳಲ್ಲಿ ಈ ಕಂಪನಿ ಹಲವು ಡಿಜಿಟಲ್ ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ. ಈ IPO ಜೂನ್ 24ರಂದು ತೆರೆದಿದ್ದು, ಜೂನ್ 29ರಂದು ಮುಕ್ತಾಯವಾಗಲಿದೆ. ಪ್ರೈಸ್ ಬ್ಯಾಂಡ್ ₹107 ಇಂದ ₹113 ಇದೆ. ಒಂದು ಲಾಟ್ ಸೈಜು 132 ಷೇರುಗಳನ್ನು ಒಳಗೊಂಡಿದೆ. ಕನಿಷ್ಠ ಹೂಡಿಕೆ ₹14,916 ಆಗಿರುತ್ತದೆ. ಮಿನಿಮಮ್ ಹೂಡಿಕೆ, ಒಂದು ಲಾಟ್ ಹೂಡಿಕೆ ಕನಿಷ್ಠ ಹೂಡಿಕೆ ₹14,916 ಆಗಿರುತ್ತದೆ. ಇಶ್ಯೂ ಸೈಜು ಸುಮಾರು ₹145.78 ಕೋಟಿ ಈ ಇಶ್ಯೂ ಸೈಜ್ ಆಗಿರುತ್ತದೆ. ಇದು ಸಂಪೂರ್ಣವಾಗಿ ಫ್ರೆಶ್ ಇಶ್ಯೂ ಸೈಜ್ ಆಗಿದೆ. ಈಗ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಬಗ್ಗೆ ನೋಡೋಣ. ಡೇ 2 ಮುಕ್ತಾಯದ ವೇಳೆಗೆ ಈ IPOಗೆ ಒಟ್ಟು 0.66 ಪಟ್ಟು ಸಬ್ಸ್ಕ್ರಿಪ್ಷನ್ ಸಿಕ್ಕಿದೆ. ಕ್ಯಾಟಗರಿ ವೈಸ್ ನೋಡುವುದಾದರೆ QIBಗೆ 0.38 ಪಟ್ಟು, HNI ಕ್ಯಾಟಗರಿಗೆ 1.09 ಪಟ್ಟು, ರಿಟೇಲರ್ಸು 0.75 ಪಟ್ಟು. ಇದರಿಂದ HNI ವಿಭಾಗದಿಂದ ಉತ್ತಮ ಆಸಕ್ತಿ ಕಂಡು ಬಂದಿದ್ದರೂ ರಿಟೇಲ್ ಹಾಗೂ QIB ವಿಭಾಗಗಳಲ್ಲಿ ಇನ್ನೂ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ಆಗಬೇಕಾಗಿದೆ. IPO ಮುಕ್ತಾಯದ ಕೊನೆಗೆ ಸಬ್ಸ್ಕ್ರಿಪ್ಷನ್ ಹೆಚ್ಚಾಗುವ ಸಾಧ್ಯತೆ ಇದೆ. ಪ್ರಸ್ತುತ CSM ಟೆಕ್ನಾಲಜೀಸ್ IPO ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂದರೆ GMP ಸುಮಾರು ₹4 ಇದೆ. ಅಂದರೆ ಅಪ್ಪರ್ ಪ್ರೈಸ್ ಬಾಂಡ್ನ ₹113 ಮೇಲೆ ಸುಮಾರು 3.5% ಪ್ರೀಮಿಯಂ ಸೂಚಿಸುತ್ತದೆ. GMP ಆಧಾರದ ಮೇಲೆ ಅಂದಾಜು ಲಿಸ್ಟಿಂಗ್ ಪ್ರೈಸ್ ಸುಮಾರು ₹117 ಇರ್ಬೋದು. ಆದರೆ ನೆನಪಿಡಿ, GMP ಅಧಿಕೃತ ಸೂಚಕವಲ್ಲ. ಲಿಸ್ಟಿಂಗ್ ದಿನದ ಬೆಲೆ ಮಾರುಕಟ್ಟೆಯ ಪರಿಸ್ಥಿತಿ, ಬೇಡಿಕೆ ಹಾಗೂ ಹೂಡಿಕೆದಾರರ ಮನೋಭಾವದ ಮೇಲೆ ಅವಲಂಬಿತವಾಗಿರುತ್ತದೆ. ಒಟ್ಟಾರೆಯಾಗಿ ನೋಡಿದರೆ CSM ಟೆಕ್ನಾಲಜೀಸ್ IPOಗೆ 2ನೇ ದಿನ ಸಾಧಾರಣ ಪ್ರತಿಕ್ರಿಯೆ ಸಿಕ್ಕಿದೆ. GMP ಕೂಡ ಸಣ್ಣ ಮಟ್ಟದ ಪಾಸಿಟಿವ್ ಆಗಿದೆ. ಲಿಸ್ಟಿಂಗ್ ಗೇನ್ ನಿರೀಕ್ಷೆ ಸೀಮಿತವಾಗಿದೆ. ಕೊನೆಯ ದಿನ ಸಬ್ಸ್ಕ್ರಿಪ್ಷನ್ ಎಷ್ಟಾಗುತ್ತದೆ ಎಂಬುದನ್ನು ಗಮನಿಸುವುದು ಮುಖ್ಯ. ನೀವು ಈ IPOಗೆ ಅರ್ಜಿ ಹಾಕಿದ್ದೀರಾ ಅಥವಾ ಹಾಕಲು ಯೋಚಿಸುತ್ತಿದ್ದೀರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ IPO ಅಪ್ಡೇಟ್ಸ್, ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಹಾಗೂ ಇನ್ವೆಸ್ಟ್ಮೆಂಟ್ ಸಂಬಂಧಿತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋ ಕೇವಲ ಮಾಹಿತಿ, ಎಜುಕೇಷನ್ ಪರ್ಪಸ್ಗೋಸ್ಕರ ಆಗಿರುತ್ತದೆ, ಯಾವುದೇ ಬೈ ಆ್ಯಂಡ್ ರೆಕಮೆಂಡೇಷನ್ ಅಲ್ಲ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.